ಲೋಕಸಭಾ ಎಲೆಕ್ಷನ್ ಘೋಷಣೆಯಾಗೋ ಮುಂಚಿತವಾಗಿ ಬಿಜೆಪಿ ತನ್ನ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಆದರೆ ಕರ್ನಾಟಕದ ಯಾವ ಕ್ಷೇತ್ರಕ್ಕೂ ಕೂಡ ಅಭ್ಯರ್ಥಿ ಘೋಷಣೆಯಾಗಿಲ್ಲ. ಇದರ ಬೆನ್ನಿಗೆ ರಾಜ್ಯದಲ್ಲಿ ಸದ್ಯ 28 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ರೆಡಿಯಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರಿಗೆ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ಈ ಪಟ್ಟಿಯನ್ನ ಹಸ್ತಾಂತರಿಸೋದಕ್ಕಿದ್ದಾರೆ. ಇವತ್ತು ನಡೆಯುವಂತ ಕೋರ್ ಕಮಿಟಿ ಸಭೆಯಲ್ಲಿ ಈ ಪಟ್ಟಿಯನ್ನು ಅವರು ಹಸ್ತಾಂತರ ಮಾಡೋದಕ್ಕಿದ್ದಾರೆ. ಈ ಬಗ್ಗೆ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ ಲಭ್ಯ ಆಗಿದೆ. ಯಾವ ಯಾವ ಕ್ಷೇತ್ರಕ್ಕೆ ಯಾರ್ಯಾರು ಅಭ್ಯರ್ಥಿಯಾಗಬೇಕು, ಅಭ್ಯರ್ಥಿಗಳ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಏನು, ಇದೆಲ್ಲವೂ ಕೂಡ ಆ ವರದಿಯಲ್ಲಿ ಉಲ್ಲೇಖ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ. ಮಧುಸೂದನ್, ಪಟ್ಟಿ ನೋಡ್ತಾ ಇದ್ದೆ ನಾನು, ಒಂದಿಷ್ಟು ಅಚ್ಚರಿಗಳಿದಾವೆ, ಒಂದಿಷ್ಟು ಜನರಿಗೆ ಶಾಕ್ ಕೊಡೋ ರೀತಿಯಲ್ಲಿದೆ. ಈ ಪಟ್ಟಿಯನ್ನ ಅಂದ್ರೆ ರಾಜ್ಯ ಘಟಕ ಸಿದ್ಧಪಡಿಸಿರುವಂತ ಪಟ್ಟಿಯನ್ನ ಕೇಂದ್ರ ನಾಯಕರು ಎಷ್ಟರ ಮಟ್ಟಿಗೆ ಕನ್ಸಿಡರ್ ಮಾಡ್ತಾರೆ? ಮಧುಸೂದನ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹಾ, ಈಗ ರಾಜ್ಯ ಘಟಕ ಸಿದ್ಧಪಡಿಸಿರುವಂತ ಪಟ್ಟಿ ಇದೆಯಲ್ಲ, ಅದನ್ನು ನೋಡ್ತಾ ಇದ್ದೆ, ಒಂದಿಷ್ಟು ಅಚ್ಚರಿಗಳಿದಾವೆ. ಆದ್ರೆ ಈ ಪಟ್ಟಿಯನ್ನ ಅಥವಾ ಈ ಸಂಭವನೀಯರ ಲಿಸ್ಟ್ ಅನ್ನ ಕೇಂದ್ರ ಘಟಕ ಅಥವಾ ಕೇಂದ್ರ ನಾಯಕರು ಎಷ್ಟರ ಮಟ್ಟಿಗೆ ಕನ್ಸಿಡರ್ ಮಾಡ್ತಾರೆ? ಅಂದ್ರೆ ಅಲ್ಲೇನಾದ್ರೂ ಚೇಂಜಸ್ ಆಗತ್ತಾ ಅಥವಾ ಸ್ಟೇಟ್ ಘಟಕ ಕಳಿಸ್ಕೊಟ್ಟಿರೋದೇ ಫೈನಲ್ ಆಗತ್ತಾ, ಹೆಂಗದು? ಖಂಡಿತವಾಗ್ಲೂ ನೇರವಾಗಿ ಈಗ ಏನು ಒಂದಷ್ಟು ಅಳೆದು ತುಗಿ ಲೆಕ್ಕಾಚಾರ ಹಾಕಿ ರಾಜ್ಯದ ಬಿಜೆಪಿ ನಾಯಕರು ಈಗ ಪಟ್ಟಿಯನ್ನು ಸಿದ್ಧಪಡಿಸಿದ್ದಾರೆ. ಇವತ್ತು ರಾಜ್ಯಕ್ಕೆ ಆಗಮಿಸುವಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರ ಕೈಗೆ ಈ ಒಂದು ಪಟ್ಟಿಯನ್ನ ಹಸ್ತಾಂತರ ಮಾಡಲಾಗುತ್ತೆ. ರಕ್ಷತ್, ಮೊದಲನೇದಾಗಿ ಬಿಜೆಪಿಯ ಕೋರ್ ಕಮಿಟಿ ಸಭೆ ಇವತ್ತು ಬೆಳಗಾವಿಯಲ್ಲಿ ರಾತ್ರಿ 9 ಗಂಟೆಗೆ ಏನು ನಿಗದಿಯಾಗಿದೆ. ಈ ಕೋರ್ ಕಮಿಟಿ ಸಭೆ ನಿಗದಿಯಾಗಿರದೆ ಈ ಅಭ್ಯರ್ಥಿಗಳ ಪಟ್ಟಿಯನ್ನ ಹಸ್ತಾಂತರ ಮಾಡಲಿಕ್ಕೆ. ಈಗಾಗಲೇ ನೀವು ಉಲ್ಲೇಖ ಮಾಡಿದ್ರಿ ಅಚ್ಚರಿ ಅಭ್ಯರ್ಥಿ ಅಂತ. ರಕ್ಷತ್ ನೋಡಿ, ಬೀದರ್ಗೆ ಭಗವಂತ ಖೂಬಾ ಅವರಿದ್ದಾರೆ, ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯದಿಂದ ಹಾಲಿ ಸಂಸದರು. ರಾಯಚೂರಿನ ಮೀಸಲು ಕ್ಷೇತ್ರದಿಂದ ರಾಜಾ ಅಮರೇಶ್ ನಾಯಕ್ ಹಾಲಿ ಸಂಸದರು. ಅವ್ರ ಜೊತೆ ಬಿ ಶ್ರೀರಾಮುಲು ಅವರ ಹೆಸರು ಕೂಡ ಇದೆ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಕಲಬುರಗಿ ಮೀಸಲು ಕ್ಷೇತ್ರದಿಂದ ಡಾಕ್ಟರ್ ಉಮೇಶ್ ಜಾಧವ್ ಅವರ ಹೆಸರು, ಕೊಪ್ಪಳದಿಂದ ಕರಡಿ ಸಂಗಣ್ಣ, ಬಳ್ಳಾರಿ ಮೀಸಲು ಕ್ಷೇತ್ರದಿಂದ ಹಾಲಿ ಸಂಸದ ದೇವೇಂದ್ರಪ್ಪ ಅಥವಾ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರ ಹೆಸರಿದೆ. ಕೆಲವೊಂದು ಕ್ಷೇತ್ರಕ್ಕೆ ಒಂದೊಂದು ಅಭ್ಯರ್ಥಿಗಳನ್ನೇ ಅಂತಿಮ ಮಾಡಿರುವಂತ ರಾಜ್ಯ ಬಿಜೆಪಿ ನಾಯಕರು ಕೆಲವೊಂದು ಕ್ಷೇತ್ರಕ್ಕೆ 2 ಅಥವಾ 3 ಹೆಸರನ್ನ ಅಂತಿಮ ಮಾಡಿದ್ದಾರೆ. ಚಿತ್ರದುರ್ಗ ಮೀಸಲು ಕ್ಷೇತ್ರ ನೋಡಿ, ಈಗಾಗಲೇ ಆನೇಕಲ್ ನಾರಾಯಣ ಸ್ವಾಮಿ ಹಾಲಿ ಸಂಸದರಿದ್ದಾರೆ. ಅವ್ರ ಜೊತೆ ಹೊಸ ಮುಖದ ಅಭ್ಯರ್ಥಿಯಾಗಿ ರಘುಚಂದನ್ ಅವರ ಹೆಸರನ್ನ ಕೂಡ ರಾಜ್ಯ ಬಿಜೆಪಿ ನಾಯಕರು ಗಣನೆಗೆ ತೆಗೆದುಕೊಂಡಿದ್ದಾರೆ. ಇವ್ರ ಜೊತೆ ಮಾದಾರ ಚೆನ್ನಯ್ಯ ಶ್ರೀಗಳ ಹೆಸರನ್ನ ಕೂಡ ಶಿಫಾರಸು ಮಾಡಲಾಗ್ತಾ ಇದೆ. ವಿಜಯಪುರ ಮೀಸಲು ಕ್ಷೇತ್ರದಿಂದ ರಮೇಶ್ ಜಿಗಜಿಣಗಿ ಹಾಲಿ ಸಂಸದರು. ಅವ್ರಿಗೆ ಆರೋಗ್ಯದ ಕಾರಣ ಒಡ್ಡಿ ಒಂದ್ ವೇಳೆ ಟಿಕೆಟ್ ಕೈ ತಪ್ಪಿದ್ರೆ ಗೋವಿಂದ್ ಕಾರಜೋಳ ಅಥವಾ ಅವರ ಮಗ ಗೋಪಾಲ್ ಕಾರಜೋಳರಿಗೆ ಟಿಕೆಟ್ ಕೊಡೋ ಸಾಧ್ಯತೆ ಇದೆ. ಬಾಗಲಕೋಟೆಯಿಂದ ಹಾಲಿ ಸಂಸದ ಪಿ.ಸಿ. ಗದ್ದಿಗೌಡರ್, ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಜೊತೆಗೆ ಮಹಾಂತೇಶ್ ಕೌಟಗಿ ಮಠ್ ಅವರ ಹೆಸರನ್ನ ಕೂಡ ಈ ಒಂದು ಪಟ್ಟಿಯಲ್ಲಿ ಕೊಡಲಾಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಬೆಳಗಾವಿ ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರ, ಮಂಗಳಾ ಸುರೇಶ್ ಅಂಗಡಿ ಅವರು ಹಾಲಿ ಸಂಸದರಾಗಿದ್ದಾರೆ. ಅವರ ಹೆಸರು ಜೊತೆ ಜಗದೀಶ್ ಶೆಟ್ಟರ್ ಹೆಸರು ಇದೆ. ಹೊಸದಾಗಿ ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯದ ಒಳಪಂಗಡ ಆಗಿರುವಂತ ಪಂಚಮಸಾಲಿ ಸಮಾಜದ ಈರಣ್ಣ ಕಡಾಡಿ ಅವರ ಹೆಸರನ್ನ ಕೂಡ ಸೇರಿಸಲಾಗಿದೆ. ಅವರು ಹಾಲಿ ರಾಜ್ಯಸಭಾ ಸಂಸದರು ಕೂಡ ಇದ್ದಾರೆ. ಹೀಗಾಗಿ ಅವರ ಹೆಸರನ್ನ ಸೇರ್ಪಡೆ ಮಾಡಲಾಗಿದೆ. ಧಾರವಾಡದಿಂದ ಹಾಲಿ ಸಂಸದ ಕೇಂದ್ರದಲ್ಲಿ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಅವ್ರ ಜೊತೆ ಜಗದೀಶ್ ಶೆಟ್ಟರ್ ಹೆಸರನ್ನ ಕೂಡ ಸೇರಿಸಲಾಗಿದೆ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಕಾಂತೇಶ್ ಜೊತೆಗೆ ಬಿ.ಸಿ. ಪಾಟೀಲ್ ಜೊತೆಗೆ ಸಂದೀಪ್ ಪಾಟೀಲ್ 5 ಹೆಸರಿದೆ. ಈ 5ರಲ್ಲಿ ಯಾರಾದರೂ ಒಬ್ರು ಅಂತಿಮ ಆಗುವಂತಹ ಸಾಧ್ಯತೆ ಇದೆ. ದಾವಣಗೆರೆಯಿಂದ ಜಿ.ಎಂ. ಸಿದ್ದೇಶ್ವರ ಹೆಸರು ಜೊತೆಗೆ ಎಂ.ಪಿ. ರೇಣುಕಾಚಾರ್ಯ ಮಾಜಿ ಸಚಿವರು, ಇವರ ಹೆಸರನ್ನ ಕೂಡ ಇಲ್ಲಿ ಸೇರಿಸಲಾಗಿದೆ. ಶಿವಮೊಗ್ಗದಿಂದ ಒಂದೇ ಹೆಸರು, ಅದು ಬಿ.ವೈ. ರಾಘವೇಂದ್ರ. ಅಫ್ಕೋರ್ಸ್ ಅವ್ರಿಗೆ ಟಿಕೆಟ್ ಅನ್ನೋದು ಬಹುತೇಕ ನಿಶ್ಚಿತ. ಉತ್ತರ ಕನ್ನಡದಿಂದ ಅನಂತ್ ಕುಮಾರ್ ಹೆಗಡೆ ಜೊತೆಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರಿದೆ. ಹೊಸದಾಗಿ ಸೇರ್ಪಡೆ ಮಾಡಿದ್ದಾರೆ. ಈಗ ರಾಜ್ಯ ವಕ್ತಾರರಾಗಿರುವಂತಹ ಹರಿಪ್ರಕಾಶ್ ಕೋಣೆಮನೆ ಅವರ ಹೆಸರನ್ನ ಕೂಡ ಸೇರಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ದಕ್ಷಿಣ ಕನ್ನಡದಿಂದ ಒಂದೇ ಹೆಸರು, ನಳಿನ್ ಕುಮಾರ್ ಕಟೀಲ್. ಮೈಸೂರು ಕೊಡಗಿನಿಂದ ಒಂದೇ ಹೆಸರು, ಪ್ರತಾಪ್ ಸಿಂಹ. ಚಾಮರಾಜನಗರ ಮೀಸಲು ಕ್ಷೇತ್ರದಿಂದ
ಎನ್ ಮಹೇಶ್ ಮತ್ತೆ ಹರ್ಷವರ್ಧನ್ ಇವರು ಇಬ್ಬರ ಹೆಸರನ್ನ ಸೇರ್ಪಡೆ ಮಾಡಲಾಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ CP ಯೋಗೇಶ್ವರ್ ಅವರ ಹೆಸರು ಜೊತೆ ಡಾಕ್ಟರ್ CN ಮಂಜುನಾಥ್ ಅವರ ಹೆಸರನ್ನ ಕೂಡ ಸೇರ್ಪಡೆ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿ ಸೂರ್ಯರ ಹೆಸರು, ಬೆಂಗಳೂರು ಕೇಂದ್ರಕ್ಕೆ PC ಮೋಹನ್ರ ಹೆಸರು, ಬೆಂಗಳೂರು ಉತ್ತರಕ್ಕೆ DV ಸದಾನಂದ ಗೌಡರ ಹೆಸರು, ಕೋಲಾರ ಮೀಸಲು ಕ್ಷೇತ್ರದಿಂದ NDA ಅಭ್ಯರ್ಥಿ ಅಂತ ಉಲ್ಲೇಖಿಸಲಾಗಿದೆ. ಕಾರಣ ಏನು, ಅದನ್ನ JDS ಬಿಟ್ಕೊಡ್ತಾರೆ, ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿತಾರೆ ಅಂತ. ಹೀಗಾಗಿ ಕೋಲಾರ, ಮಂಡ್ಯ ಮತ್ತೆ ಹಾಸನ ಇದು 3 ಕಡೆ ನೇರವಾಗಿ JDSನ ಚಿಹ್ನೆಯ ಅಡಿಯಲ್ಲಿ ಅಭ್ಯರ್ಥಿಗಳು ಕಣಕ್ಕಿಳಿತಾರೆ ಅಂತ. ಇನ್ನು ಲಾಸ್ಟ್ ತುಮಕೂರು ಕುತೂಹಲ ಕೆರಳಿಸಿರುವಂಥದ್ದು ವಿ ಸೋಮಣ್ಣರ ಹೆಸರು ಕೇಳಿ ಬರ್ತಾ ಇತ್ತು. ಅವ್ರ ಜೊತೆ JC ಮಾಧುಸ್ವಾಮಿ ಅವರ ಹೆಸರನ್ನ ಕೂಡ ಇಲ್ಲಿ ಸೇರ್ಪಡೆ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಈ 28 ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಪಟ್ಟಿಯನ್ನು ಇವತ್ತು ನಡೆಯುವಂಥ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಡೆಯುವಂಥ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರಿಗೆ ಕೊಡ್ತಾರೆ. ಬುಧವಾರ ಇದ್ರ ಬಗ್ಗೆ ದೆಹಲಿಯಲ್ಲಿ ಒಂದು ಉನ್ನತ ಮಟ್ಟದ ಸಭೆ ಆಗುತ್ತೆ, ಕೇಂದ್ರ ಸಂಸದೀಯ ಮಂಡಳಿಯ ಸಭೆ. ಆ ಸಭೆಯಲ್ಲಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಕರ್ನಾಟಕದ ಪಟ್ಟಿಯನ್ನು 2ನೇ ಲಿಸ್ಟ್ ಏನು ಅನೌನ್ಸ್ ಆಗಬೇಕು ಬಿಜೆಪಿಯದು, ಅದರಲ್ಲಿ ಅನೌನ್ಸ್ ಮಾಡುವಂಥ ಸಾಧ್ಯತೆ ಇದೆ. ರಕ್ಷಣ್ ಮಧುಸೂದನ್, ಈಗ 28 ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ತಾವು ಮಾಹಿತಿಯನ್ನು ಕೊಟ್ರಿ. ಈ ಲಿಸ್ಟನ್ನು ರೆಡಿ ಮಾಡೋ ಸಂದರ್ಭದಲ್ಲಿ ಯಾವ ವಿಚಾರವನ್ನು ಕನ್ಸಿಡರ್ ಮಾಡಿದ್ದಾರೆ ರಾಜ್ಯ ಘಟಕ, ಅಂದರೆ ರಾಜ್ಯ ಬಿಜೆಪಿ ಘಟಕ ಯಾವುದನ್ನ ಕನ್ಸಿಡರ್ ಮಾಡಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಕೆಲ ಕ್ಷೇತ್ರಗಳಲ್ಲಿ ಹಾಲಿ ಸಂಸದರ ಬಗ್ಗೆ ಪ್ರಬಲ ವಿರೋಧ ಇದೆ, ಆದರೂ ಕೂಡ ಅವರ ಹೆಸರು ಏಕೈಕ ಹೆಸರಾಗಿ ಆ ಪಟ್ಟಿಯೆಲ್ಲ ಸೇರ್ಕೊಂಡಿದೆ. ಸೊ ಅಂದ್ರೆ ಕನ್ಸಿಡರೇಷನ್ ಯಾವ ರೀತಿ, ಅಂದ್ರೆ ರಾಜ್ಯ ಘಟಕ ಯಾವ ಮಾನದಂಡಗಳನ್ನ ಉಪಯೋಗಿಸಿದೆ ಈ ವಿಚಾರಕ್ಕೆ ಸಂಬಂಧಿಸಿ? ರಕ್ಷತ್, ಪ್ರಮುಖವಾಗಿ ಈಗಾಗಲೇ 2 ಸರ್ವೆಗಳನ್ನ ಮಾಡಿಸಲಾಗಿದೆ, 2 ಸಮೀಕ್ಷೆಗಳನ್ನ ಮಾಡಿಸಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಲಾಗಿದೆ. ಕೆಲವೊಂದು ಕ್ಷೇತ್ರದಲ್ಲಿ ನೀವು ಈಗಾಗಲೇ ಹೇಳಿದಂಗೆ ಹಾಲಿ ಸಂಸದರಿಗೆ ಒಂದಷ್ಟು ವಿರೋಧ ಇದೆ. ಉದಾಹರಣೆಗೆ ಹೇಳೋದಾದ್ರೆ ಉಡುಪಿ ಚಿಕ್ಕಮಗಳೂರು ಗೋ ಬ್ಯಾಕ್ ಶೋಭಾ ಅಭಿಯಾನ ಶುರುವಾಗಿದೆ. ಬರೋಬ್ಬರಿ 5,000 ಪತ್ರಗಳನ್ನ ಬರೆಯೋದ್ರ ಮುಖಾಂತರ ಶೋಭಾ ಕರಂದ್ಲಾಜೆ ಅವರಿಗೆ ಈ ಬಾರಿಯ ಟಿಕೆಟ್ ಬೇಡ ಅನ್ನೋ ಒಂದು ದೊಡ್ಡ ಕೂಗು ಎದ್ದಿದೆ. ಇಲ್ಲೆಲ್ಲಾನು ಶೋಭಾ ಕರಂದ್ಲಾಜೆ ಅವ್ರನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಗೆಲ್ಲುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಅಳೆದು ತೂಗಿ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಪ್ರತಿಯೊಬ್ಬ ಹಾಲಿ ಸಂಸದನ ಸ್ಟ್ರೆಂತ್ ಮತ್ತೆ ವೀಕ್ನೆಸ್, ಕಳೆದ 5 ವರ್ಷದಲ್ಲಿ ಅವ್ರು ಮಾಡಿರುವಂಥ ಕೆಲಸ ಕಾರ್ಯಗಳು, COVID-19 ಕೊರೋನಾ ವೈರಸ್ನ ಸಂದರ್ಭದಲ್ಲಿ ಅವರು ಮಾಡಿದಂಥ ಕೆಲಸ ಕಾರ್ಯಗಳಾಗಿರಬಹುದು, ಅಥವಾ ಅದಾದ ಬಳಿಕ ಅವರು ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಿರುವಂಥ ಅನುದಾನಗಳಾಗಿರಬಹುದು, ಕೇಂದ್ರದಲ್ಲಿ ಒಂದು ವೇಳೆ ಅವರೇನಾದರೂ ಸಚಿವರಾಗಿದ್ದರೆ ಅಲ್ಲಿ ಮಾಡಿರುವಂಥ ಕೆಲಸ ಕಾರ್ಯಗಳಾಗಿರ್ಬೋದು, ಜೊತೆಗೆ ಸ್ವತಃ ವರ್ಚಸ್ಸು, ತಮ್ಮ ವರ್ಚಸ್ಸು, ಕ್ಷೇತ್ರದಲ್ಲಿ ಮತದಾರರ ಜೊತೆ ಯಾವ ರೀತಿ ಇದೆ ಅವರ ಒಂದು ಸಂಪರ್ಕ ಅನ್ನೋದನ್ನ ಕೂಡ ಇಲ್ಲಿ ಲೆಕ್ಕಾಚಾರ ಹಾಕಲಾಗಿದೆ. ಅಂದ್ರೆ ಎಲ್ಲ ಅಂಶಗಳನ್ನ ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಅಭ್ಯರ್ಥಿಯ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಎರಡನ್ನೂ ಕೂಡ ಕ್ರೋಢೀಕರಣ ಮಾಡಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಈ ಒಂದು ಪಟ್ಟಿಯನ್ನ ಸಿದ್ಧಪಡಿಸಲಾಗಿದೆ. ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಖುದ್ದು ಈ ಒಂದು ಪಟ್ಟಿಯನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರಿಗೆ ಹ್ಯಾಂಡ್ ಓವರ್ ಮಾಡಲಾಗುತ್ತೆ. ಬುಧವಾರ ನಡೆಯುವಂಥ ಸಭೆಯಲ್ಲಿ ಇದರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆಯುವಂಥ ಕೇಂದ್ರ ಸಂಸದೀಯ ಚುನಾವಣಾ ಸಮಿತಿ ಸಭೆಯಲ್ಲಿ ಲೆಕ್ಕಾಚಾರಗಳು ಆಗುವಂಥ ಮಾಹಿತಿ ಇದೆ. ರಕ್ಷತ್, ಧನ್ಯವಾದ ಮಧುಸೂದನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.